ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಎಲ್ಲೂ ಹೋಗ್ತಾ ಇಲ್ಲ, ಹೋಗಿ ಬಂದಾಯಿತು. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಂಡೆ ಟೆಕ್ನಿಕಲ್ ಇಶ್ಯೂಯಿಂದ. ಎಲ್ಲರಿಗೂ ಈಗ ನನ್ನ ವ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದು ನಂದು 4th ವ್ಲಾಗ್ ಆಗಿರುತ್ತೆ. ಸೊ ಇಬ್ಬರು ಮಕ್ಳು ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರ್ ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ 9-9:30 ಹಂಗೆ ಬಿಟ್ವಿ. ಸೊ ಮಕ್ಳುಗಳು ಕಂಫರ್ಟ್ ಆಗಿದ್ರೆ ಮಾತ್ರ ನಮಗೆ ಟ್ರಾವೆಲ್ ಈಸಿ ಆಗುತ್ತೆ, ಹೋಗಿದ್ದ ಪರ್ಪಸ್ ಚೆನ್ನಾಗಿರುತ್ತೆ. ಮಕ್ಳಿಗೆ ಆ ಥರ ಕಂಫರ್ಟ್ ಝೋನ್ ನಾವು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ವಿ, ಕಾರ್ ಬೆಡ್ ಹಾಕ್ಬಿಟ್ವಿ ಮಕ್ಕಳಿಗೆ. ಕಾರ್ ಬೆಡ್ ಹಾಕಿ ಒಂದು ಬ್ಲ್ಯಾಂಕೆಟ್ ಹಾಕಿ 2 ಪಿಲ್ಲೋ ಹಾಕ್ಬಿಟ್ಟು ಮಲಗಿಸ್ಬಿಟ್ವಿ. ಆರಾಮಾಗಿ ಜರ್ನಿನಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಮನೆ ಹತ್ರ ಇದ್ದಿದ್ರು, ಆಮೇಲೆ ಮಲ್ಕೊಂಬಿಟ್ರು. ನೆಕ್ಸ್ಟ್ ನಾವು ಲಂಚಿಗೆ ಹೋಗೋವರೆಗೂ ಆರಾಮಾಗಿ ಒಳ್ಳೆ ಡೀಪ್ ಸ್ಲೀಪ್ಗೆ ಹೋಗಿದ್ರು. ಸೊ ಹಂಗಾಗಿ ನಮಗೆ ಜರ್ನಿ ಕಷ್ಟ ಆಗಲಿಲ್ಲ. ಆಮೇಲೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಏಕೆಂದರೆ ಹೋಗಿದ ತಕ್ಷಣ ಅವ್ರಿಗೆ ಕಂಫರ್ಟ್ ಝೋನ್ ಇರಲಿಲ್ಲ ಅಂದರೆ ಗಲಾಟೆ ಮಾಡೋದು, ಹಠ ಮಾಡೋದು, ಕಿರಿಕಿರಿ ಮಾಡೋದು ತುಂಬ ಇರುತ್ತೆ. ಸೊ ಹಂಗಾಗಿ ಈ ಸರಿ ನಮ್ಗೆ ಆ ಥರ ಏನೂ ಅನ್ನಿಸ್ಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಸೊ ಚೆನ್ನಾಗಿತ್ತು. ನಮ್ಮ ಸರ್ ನಮ್ಗೆ ಯಾವಾಗಲೂ ಹೇಳೋರು, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ ಅಂತ. ಹೌದು, ನಮ್ದು ಯಾವುದೇ ಎಕ್ಸ್ಪೀರಿಯನ್ಸ್ ಆ ಕ್ಷಣಕ್ಕೆ ನಮಗೇನು ಅನಿಸಲ್ಲ. ಸೊ ಅಲ್ಲಿಂದ ಬಂದಾದಮೇಲೆ ನಮ್ಗೆ ಅನಿಸೋದು. ಸೊ ಹೋಗ್ತಾ ಅಲ್ಲಿ ಶಿವಸೂರ್ಯ ಅಂತ ಒಂದು ಹೋಟೆಲ್ ಇತ್ತು, ರೆಸ್ಟೋರೆಂಟ್. ಸೊ ಅಲ್ಲಿಗೆ ಹೋದ್ವಿ. ಚೆನ್ನಾಗಿತ್ತು. ತುಂಬ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಸನ್ ನಿಯರ್ ಹತ್ರ ಸಿಗುತ್ತೆ. ನೀವು ಯಾರು ಹೋಗ್ಬೇಕಾದ್ರೆ ಮಿಸ್ ಮಾಡದೆ ಅಲ್ಲಿ ಹೋಗಿ, ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳು ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಹೋಗಿ. ನಾವು ಹೋಗಿದ್ದು 12:30 ಹಂಗಾಗಿತ್ತು. ಸೊ ಹಂಗೆ ಅವ್ರಿಗೆಲ್ಲ ಮೆನು ಎಲ್ಲ ಹೇಳ್ಬಿಟ್ಟು ಏನು ಲಂಚ್ ಅಂತೆಲ್ಲ ಹೇಳಿ ಬುಕ್ ಮಾಡಿದ್ವಿ. ಸೊ ಇದು ಬಸವನ ಹೂವು ಅನಿಸುತ್ತೆ. ನಾವೆಲ್ಲ ಪಿಂಕ್ ವೈಟ್ ಕಲರಲ್ಲಿ ನೋಡ್ತಾ ಇದ್ವಿ. ಇದು ಫುಲ್ ಪಿಂಕ್ ಕಲರಲ್ಲಿ ಇದೆ ಫಸ್ಟ್ ನೋಡಿದ್ದು. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ಸ್ದೆ, ಚೆನ್ನಾಗಿತ್ತು ಅಂತ. ಸೊ ಶಿವಸೂರ್ಯ ಹೋಟೆಲಲ್ಲಿ ಒಂದು ಏನು ಸ್ಪೆಷಲ್ ಅಂದರೆ ಈ ಥರ ಪ್ಲೇ ಏರಿಯಾ ಇದೆ, ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದೆ. ನಾವು ಈ ಥರ ಜರ್ನಿ ಮಾಡಿ ಮಕ್ಕಳು ಕೂಡ ಮಲ್ಕೊಂಡು ಸ್ವಲ್ಪ ಡಲ್ಲಾಗಿದ್ರು. ಸೊ ಇಲ್ಲಿ ಕರ್ಕೊಂಬಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸಿದ್ವಿ. ನಮ್ಮದು ಊಟ ಬರೋ ಅಷ್ಟರಲ್ಲಿ ಅವರು ಒಂದು 10 ನಿಮಿಷ ಎಲ್ಲ ಚೆನ್ನಾಗಿ ಆಟ ಆಡಿದರು. ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಚೆನ್ನಾಗಿದೆ ಈ ಥರ ಟ್ರಾವೆಲ್ ಹೋಗ್ತಾ ಇರೋ ಟೈಮಲ್ಲಿ ಹಿಂಗೆ ಮಧ್ಯದಲ್ಲಿ ಈ ಥರ ಏನಾದ್ರು ಇದ್ದರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಆಟ ಆಡಿಸ್ಬಿಟ್ಟು ನಾವು ಬುಕ್ ಮಾಡಿದ ಮೆನು ಬಂತು, ಅವ್ರು ರೋಟಿ ತೊಗೊಂಡ್ರು, ನಾನು ಪೂರಿ ಊಟ ತೊಗೊಂಡೆ. ಚೆನ್ನಾಗಿತ್ತು. ಸ್ಟಾರ್ಟರ್ಸ್ಗೆ ಪನ್ನೀರ್ ಮಂಚೂರಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಂದೊಂದು ಹೋಟೆಲಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ಈ ಪನ್ನೀರ್ ಮಂಚೂರಿ ಮಸಾಲ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾರ್ಯಾರು ಹೋಗ್ತಾ ಶಿವಸೂರ್ಯ ಹೋಟೆಲಲ್ಲಿ ಸ್ಟಾರ್ಟರ್ಸಲ್ಲಿ ಪನ್ನೀರ್ ಮಂಚೂರಿ ಟ್ರೈ ಮಾಡಿ. ಯಾಕೆಂದರೆ ನಾವು ಮಾಡಿದ್ವಿ, ಅದು ಚೆನ್ನಾಗಿದೆ. ಮಿಕ್ಕಿದ್ದು ನಮಗೆ ಗೊತ್ತಿಲ್ಲ. ಬಟ್ ನಾವು ತೊಗೊಂಡಿದ್ದು ಊಟ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಹೈಜೀನ್ ಆಗಿತ್ತು. ಟ್ರಾವೆಲ್ಗೆ ಚೆನ್ನಾಗಿ ಚೆನ್ನಾಗಿತ್ತು ಟೋಟಲಿ. ಸೊ ಅಲ್ಲಿಂದ ನಾವು ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗೋಯಿತು. ಕುಮಾರಧಾರೆಗೆ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಇದು ಸರ್ಪ ಸಂಸ್ಕಾರ ಮಾಡ್ತಾರಲ್ಲ ಅಲ್ಲಿ ಹೋದ್ವಿ. ಸೊ ಅಲ್ಲಿ ಹೋಗಿ ಅಲ್ಲೂ ಕುಮಾರಧಾರ ನೀರಿಂದ ಅಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನೆಕ್ಸ್ಟ್ ಹೋದ್ವಿ. ಕೆಲವರು ಇಲ್ಲೆಲ್ಲ ಸರ್ಪ ಸಂಸ್ಕಾರ ಪೂಜೆಗಳನ್ನ ಮಾಡ್ತಾ ಇದ್ರು ನೋಡಿ. ಈಗಲೂ ಇಷ್ಟೊತ್ತಾದರೂ ಕೂಡ ಎಷ್ಟೊಂದು ಫ್ಯಾಮಿಲಿಗಳು ಬಂದು ಅಲ್ಲೆಲ್ಲ ದೀಪಾಣಿಸಿ ಎಲ್ಲ ಮಾಡ್ತಾಯಿದ್ರು. ಹಳ್ಳಿಕಟ್ಟೆಲ್ಲ ಸುತ್ತಕೊಂಡು ಹೋದ್ವಿ. ಸೊ ಇಲ್ಲಿ ಏನು ಒಂದು ವಿಶೇಷತೆ ಅಂದರೆ, ಯಾರು ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಅಥವಾ ಮಹಾಕಾಳಿಂಗ ಸರ್ಪದೋಷ ಇರೋರು, ಏನಾರು ಸರ್ಪದೋಷ ಇರೋರು ಅಲ್ಲಿ ಕಲ್ಲುಗಳನ್ನು ಜೋಡಿಸ್ತಾರೆ ಮತ್ತು ಪೂಜೆಗಳನ್ನ ಮಾಡ್ತಾರೆ. ಪೂಜೆ ಮಾಡೋಕ್ಕೂ ನೋಡಿ ಈ ಥರ ಎಲ್ಲ ಇಲ್ಲಿ ಅಂಗಡಿ ಹತ್ರನೇ ಎಲ್ಲ ಇಟ್ಕೊಂಡಿರ್ತಾರೆ. ಚಿಕ್ಕ ಚಿಕ್ಕ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ ರೋಡ್ ಸೈಡಲ್ಲೇ. ನಿಮ್ಗೆ ಏನೇನು ಪೂಜೆ ಸಾಮಾನು ಬೇಕೋ, ಯಾವ ಥರ ಏನು ಸರ್ಪದೋಷಕ್ಕೆ ಏನೆಲ್ಲ ಪೂಜೆ ಸಾಮಾನು ಬೇಕೋ ಅವರೇ ಕೊಡ್ತಾರೆ. ಸೊ ಯಾರು ಆ ಥರ ಇದ್ದರೆ ಹೋಗಿ ಮಾಡಿಸ್ಬೋದು. ಮತ್ತು ಕಲ್ಗಳ್ನು ಅಷ್ಟೇ, ಆ ನೀರ ಹತ್ರ ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ತುಂಬ ಜನ, ನಮ್ಗೆ ರಾತ್ರಿ ಆಗಿರೋದ್ರಿಂದ ಫೋಟೋಸ್ ತೊಗೊಳಕ್ಕಾಗಲಿಲ್ಲ, ತುಂಬ ಜನ ಜೋಡಿಸಿದ್ರು. ನೋಡಿ ಅಲ್ಲೆಲ್ಲ ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಇದು ಮಾಡಿದ್ದೀನಿ. ರಾತ್ರಿ ಆದ್ರೂ ಕೂಡ ಎಷ್ಟೋ ಜನ ಪೂಜೆ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಯಾರು ಏನೇ ಎಷ್ಟು ಹೇಳಿದರು, ನೋಟಿಸ್ ಬೋರ್ಡ್ ಹಾಕಿದ್ರು, ಪ್ಲಾಸ್ಟಿಕ್ನ ಬಾಟಲ್ನ ಬಳಸಬೇಡಿ, ಬಳಸಿದ್ರು ಈ ಕಡೆ ಎಲ್ಲ ನದಿ ಇರೋ ಜಾಗದಲ್ಲಿ ಹಾಕಬೇಡಿ ಅಂದರೂ ಕೂಡ ಹಾಕ್ತಾನೇ ಇರ್ತಾರೆ. ಸೊ ಆಗದೆ ಇರೋದು ಒಳ್ಳೆಯದು ಅಲ್ವಾ. ಆಮೇಲೆ ನೆಕ್ಸ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಚೆನ್ನಾಗಿತ್ತು. ಯಾವಾಗ್ಲೂ ಈವ್ನಿಂಗ್ ಇಲ್ಲ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ 12 ಗಂಟೆ ಆ ಟೈಮಲ್ಲಿ ಹೋಗ್ತಾ ಇದ್ವಿ. ನೈಟ್ ಹೋಗಿದ್ದು ನನಗೂ ಒಂಥರ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ದರ್ಶನನೂ ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೊಂದು ರಶ್ ಇರಲಿಲ್ಲ. ರಥ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ರಥೋತ್ಸವ ಆಗಿತ್ತಾ ಅಥವಾ ನೆಕ್ಸ್ಟ್ ಡೇಗೆ ರೆಡಿ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಬಟ್ ಹೋದಾಗ ರಥ ಎಲ್ಲ ರೆಡಿ ಇತ್ತು, ತೇರು. ಸೊ ಹೊರಗಡೆ ಬಂದಾದಮೇಲೆ ಈ ಥರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಬೇರೆ ಹೋಗಬೇಕಿತ್ತು, ನೈಟ್ ಆಯಿತು. ಸೊ ಫಸ್ಟು ನಾವು ಹೋಗೋಣ, ಇಲ್ಲೆಲ್ಲೂ ಊಟ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ನಮ್ಗೆ ಏನಾಯಿತು ಅಂದರೆ, ಇಲ್ಲಿಂದ ಹೋಗ್ತಾ ತುಂಬ ರೋಡೆಲ್ಲ ಕಾಮಗಾರಿ ನಡೀತಾ ಇತ್ತಲ್ಲ. ಸೊ ಹಾಗಾಗಿ ಧೂಳೆಲ್ಲ ಕಾರಿಗೆ ತುಂಬ್ಕೊಂಡ್ಬಿಡ್ತು. ಮಳೆ ಬೇರೆ ಬಂತು. ಇವ್ರು ವೈಪ್ ಮಾಡಿದ ತಕ್ಷಣ ಫುಲ್ಲು ಬ್ಲರ್ ಆಗೋಯ್ತು.
ಆಮೇಲೆ ಅಲ್ಲೆಲ್ಲೂ ನಿಲ್ಸಕ್ಕೆ ಭಯ ಆಯಿತು, ತುಂಬ ಕತ್ಲಿತ್ತು, ಒಂದೊಂದೇ ಗಾಡಿಗಳು ಓಡಾಡ್ತಿತ್ತು. ಸೊ ಅಲ್ಲಿ ಯಾವುದೋ ಒಂದು ಹಳ್ಳಿ ಹತ್ರ ನಿಲ್ಲಿಸಿ ಎಲ್ಲ ಕ್ಲೀನ್ ವೈಪ್ ಮಾಡಿಕೊಂಡು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ತುಂಬ ಲೇಟ್ ಆಗಿತ್ತು. ಅಲ್ಲೂ ಲಕ್ಷ ದೀಪೋತ್ಸವ ಎಲ್ಲ ಇತ್ತು, ಹಾಗಾಗಿ ಈ ಆಟದ್ದೆಲ್ಲ ಸೆಟ್ಗಳನ್ನ ಹಾಕಿದ್ರು. ನಾವು ಹೋದಾಗ ಅಲ್ಲೆಲ್ಲ ತೆಗಿತಾ ಇದ್ರು. ಎಲ್ಲೋ ಒಂದು 2-3 ಗೇಮ್ಸ್ ಆಟ ಇತ್ತು, ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಹೋದ್ವಿ. ನಾವು ನೈಟ್ ಹೋಗಿದ್ರಿಂದ ನಮಗೆ ಊಟ ಅಲ್ಲಿ ಸಿಗಲಿಲ್ಲ. ಹೋಟೆಲ್ಗಳಲ್ಲೂ ಅಷ್ಟೇ ಯಾವುದೂ ಅಂಥದ್ದು ಇರಲಿಲ್ಲ. ಊಟ ಅವತ್ತು ರಾತ್ರಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮಾರ್ನಿಂಗ್ ದರ್ಶನ ತುಂಬ ಚೆನ್ನಾಗಾಯಿತು. ಅಭಿಷೇಕ ಟೈಮ್ಗೆ ಹೋದ್ವಿ, ತುಂಬ ಚೆನ್ನಾಗಿತ್ತು. ಅಷ್ಟೊಂದು ರಶ್ ಅಂದರೆ ಪರವಾಗಿಲ್ಲ. ಆಮೇಲೆ ಲಕ್ಷ ದೀಪೋತ್ಸವಕ್ಕೆಲ್ಲ ಅಲಂಕಾರ ಮಾಡಿದರು, ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ಅನುಭವ. ಸ್ವಾಮಿ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನೆಕ್ಸ್ಟು ರಾತ್ರಿ ಬೇರೆ ಊಟ ಸರಿ ಹೋಗಿರಲಿಲ್ಲ. ಸೊ ಧರ್ಮಸ್ಥಳದಲ್ಲಿ ಊಟ ಅಂದರೆ ಕೇಳಬೇಕಾ, ಬಿಸಿ ಬಿಸಿ ಊಟ. ಆಮೇಲೆ ಈ ಸರಿನೂ ಅಷ್ಟೇ ಕ್ಯೂ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಧರ್ಮಸ್ಥಳದಲ್ಲಿ ಊಟ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಉಡುಪಿಗೆ ಹೊರಟಿದ್ದೀವಿ. ಅಂದಿವೆ ಉಡುಪಿನೂ ಸ್ವಲ್ಪ ದೂರ ಇರೋದ್ರಿಂದ ಮಕ್ಕಳು ಕರ್ಕೊಂಡು ಘಾಟ್ ಸೆಕ್ಷನಲ್ಲಿ ಕಷ್ಟ. ಬಟ್ ಹೋಗ್ಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಧರ್ಮಸ್ಥಳದಿಂದ ಉಡುಪಿಗೆ ಹೋಗ್ಬೇಕಾದ್ರೆ ಉಜಿರೆ ಅಲ್ಲಿ ತನಕನೂ ಕೂಡ ಎಷ್ಟೊಂದು ನರ್ಸಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಪಾಲಿಟೆಕ್ನಿಕ್ ಕಾಲೇಜ್ಗಳು, ತುಂಬ ಎಜುಕೇಷನ್ ಸಂಬಂಧಪಟ್ಟಂಗೆ ಧರ್ಮಸ್ಥಳ ಇವ್ರದ್ದು ತುಂಬ ಕಾಲೇಜ್ಗಳಿದೆ. ಆಮೇಲೆ ಹಾಸ್ಪಿಟಲ್ಸ್ ಇದೆ, ತುಂಬ ಚೆನ್ನಾಗಿದೆ. ನಾನು ಅದು ನೋಡಿರಲಿಲ್ಲ, ಮೊನ್ನೆ ನೋಡಿದ್ದು ಹೋದಾಗ. ಆಮೇಲೆ ದಾರಿನಲ್ಲೂ ಅಷ್ಟೇ ತುಂಬ ಎಷ್ಟೊಂದು ಜನ ಹೋಗ್ತಾ ಇದ್ರು. ನಮಗೆ ನೈಟಲ್ಲಿ ಗೊತ್ತಾಗಲಿಲ್ಲ, ಬಟ್ ಹೋಗ್ಬೇಕಾದ್ರೆ ಎಷ್ಟೊಂದು ಗಾಡಿಗಳು ಘಾಟ್ ಸೆಕ್ಷನಲ್ಲಿ. ಬಟ್ ರಾತ್ರಿ ಹಿಂಗಿರಲಿಲ್ಲ, ನಾವು ಹೋಗ್ಬೇಕಾದ್ರೆ ಎಲ್ಲೋ ಒಂದೊಂದು ಕಾರಲ್ಲಿ ಹೋಗ್ತಾ ಇತ್ತು. ನಮ್ಗೆ ಬೇರೆ ಈ ಥರ ಪ್ರಾಬ್ಲಮ್ ಆಯಿತು, ಹೆಂಗೆ ಮಾಡೋದು? ಸದ್ಯ ಅಲ್ಲೊಂದು ಹಳ್ಳಿ ಇತ್ತು, ಹಳ್ಳಿ ಹತ್ರ ನಿಲ್ಲಿಸಿ ಕ್ಲೀನ್ ಮಾಡ್ಕೊಂಡು ಹೋದ್ವಿ. ಮಳೆ, ನಾನೇನು ಅಂದ್ಕೊಂಡೆ ಚಳಿ ಇರುತ್ತೆ ಅಂದ್ಬಿಟ್ಟು ಸ್ವೆಟರು, ಜರ್ಕಿನ್, ಸಾಕ್ಸು ಎಲ್ಲ ತೊಗೊಂಡೋಗಿದ್ದೆ. ಫುಲ್ ಸ್ಲೀವ್ಸ್ ಪ್ಯಾಂಟು, ಟೀ ಶರ್ಟ್ಗಳು ಎಲ್ಲ ತೊಗೊಂಡೋದೆ. ಸೊ ಹೋಗ್ತಾ ಅಲ್ಲಿ ಸಹನಾ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಅಲ್ಲಿ ಚೆನ್ನಾಗಿದೆ ಅಂತ. ಸೊ ಇರೋದು ಶಾಪು ಸಿಟಿನಲ್ಲೇ ಇದೆಯಂತೆ ಉಜ್ರೆನಲ್ಲಿ, ನಮಗೆ ಗೊತ್ತಾಗಲಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಎಷ್ಟೊಂದು ಜನ ಕಾಲೇಜ್ ಹುಡುಗರು ಕೂಡ ಇಲ್ಲಿ ಸಹನಾ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಬಂದು ಐಸ್ ಕ್ರೀಮ್ ತೊಗೊಂಡು ಹೋಗ್ತಾ ಇದ್ರು. ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಂದ್ವಿ. ನೀವೇನಾದ್ರು ಆ ಕಡೆ ಬಂದರೆ, ಉಜಿರೆ ಕಡೆ ಬಂದರೆ ಈ ಐಸ್ ಕ್ರೀಮ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿ, ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ. ಸೊ ಅದ್ರ ಹಿಂದೆನೇ ಇಲ್ಲೆಲ್ಲ ಥರ ಕಾಳು ಮೆಣಸು ಮತ್ತು ಸೀಟ್ಗೆ ಗ್ರೀನರಿ ಹಾಕಿ ಎಲ್ಲ ಎಷ್ಟು ಚೆನ್ನಾಗಿ ಇತ್ತು. ನನಗೆ ಈ ಥರ ಗ್ರೀನ್ ನೋಡಿದರೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ಕುತ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೋಡಿ, ಆ ಪ್ರೈಸಸ್ಸು ಅಷ್ಟೇ ತುಂಬ ಕಾಸ್ಟ್ಲಿ ಅಂತೇನಿರಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ. ಇದು ಫ್ಯಾಕ್ಟ್ರಿನೇ ಇದೆ, ಎಷ್ಟೋ ಜನ ಮಕ್ಕಳು, ಕಾಲೇಜ್ ಹುಡುಗರುಗಳು ಎಲ್ಲ ಇಲ್ಲೇ ಬಂದು ತೊಗೊಳ್ತಾ ಇದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸಹನಾ ಐಸ್ ಕ್ರೀಮ್ ಫ್ಯಾಕ್ಟ್ರಿದು. ಹೊರಗಡೆನೂ ಎಲ್ಲ ವಿಶಾಲವಾಗಿ ಚೆನ್ನಾಗಿತ್ತು, ಕುತ್ಕೊಂಡೆಲ್ಲ ತಿನ್ನೋದಕ್ಕೂ ಅಷ್ಟೇ. ನಾವು ಮಕ್ಕಳು ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ಓಡಾಡ್ಕೊಂಡಿದ್ರು. ಆ ಟ್ರಾವೆಲ್ ಬೆಡ್ ಆಗಿರೋದಕ್ಕೆ ಮಲಗೋದು, ಊಟ ಟೈಮ್ಗೆ ಎದ್ದೇಳೋದು, ಸ್ವಲ್ಪ ಹೊತ್ತು ಮತ್ತೆ ಅಲ್ಲಿ ಆಟ ಆಡ್ಕೊಳ್ಳೋದು, ಮತ್ತೆ ಮಲಗೋದು. ಸೊ ಜರ್ನಿ ನಮ್ಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಇದು ಉಜಿರೆನಲ್ಲಿದೆ. ಸೊ ಯಾರಾದ್ರು ಹೋಗಿ ನಾನು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡೆ. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದೆ. ಕಾಳು ಮೆಣಸಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಅದು ಒಂದೇ ಒಂದು ಕಾಳು ಎಷ್ಟು ಘಾಟ್ ಕೊಡ್ತು. ನಾವು ಇಲ್ಲಿ ತೊಗೊಳ್ಳೋ ಕಾಳು ಮೆಣಸುಗಳು ಅಷ್ಟು ಖಾರನೇ ಇರಲ್ಲ, ಇಷ್ಟು ಖಾರ ಇರಲ್ಲ. ನೆಕ್ಸ್ಟ್ ಅಲ್ಲಿಂದ ನಾವು ಉಡುಪಿಗೆ ರೀಚ್ ಆದ್ವಿ. ಉಡುಪಿನಲ್ಲಿ ನಾವು ರೆಸಾರ್ಟ್ನಲ್ಲೇ ಬೀಚ್ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಸೊ 2 ನೈಟ್ ಅಲ್ಲೇ ಇರಬೇಕು ಅಂತ. ಸೊ ಇಲ್ಲಿ ಫಸ್ಟು ರೂಮ್ ಚೆಕ್ ಇನ್ ಆಗಿಬಿಟ್ಟು ನೆಕ್ಸ್ಟ್ ನಾವು ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು. ಉಡುಪಿಗೆ ಹೋದ್ಮೇಲೆ ಕೃಷ್ಣ ನೋಡದೇ ಇರೋಕ್ಕಾಗತ್ತಾ? ಸೊ ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಮಕ್ಕಳು ಬೀಚು, ನೀರು ಎಲ್ಲ ನೋಡಿದ ತಕ್ಷಣ ಸಮಾಧಾನ ಆಗಲೇ ಇಲ್ಲ. ನಮ್ಮ ರೂಮ್ ನೋಡಿ ಅಲ್ಲೇ ಇದೆ, ಅದ್ರ ಪಕ್ಕನೇ ಕಾಣಿಸ್ತಾ ಇದೆಯಲ್ಲ ಬಟ್ಟೆ ಎಲ್ಲ ಹಾಕಿರೋದು. ಸೊ ಅದೇ ನಮ್ಮ ರೂಮು. ನಮ್ಮ ಮನೆಯವರು ಅಲ್ಲಿ ಹೋಗಿ ಚೆಕ್ ಇನ್ ಆಗೋದಕ್ಕೂ ಮುಂಚೆ ನಾನು ಮಕ್ಕಳು ಎಲ್ಲ ಆಚೆ ಓಡಾಡ್ತಾ ಇದ್ವಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹೋಟೆಲು ಕೂಡ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟರು. ನಾವು ಇಲ್ಲೆಲ್ಲ ಓಡಾಡಿಕೊಂಡು ಮಕ್ಕಳು ಅಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ಗಳೆಲ್ಲ ಇತ್ತು. ಇಲ್ಲಿ ಹೆಂಗೆ ಅಂದರೆ ತುಂಬ ನರ್ಸರಿಗಳಿತ್ತು. ಇದು ಪ್ಯಾರಡೈಸ್ ಅಂತ ಬೀಚ್ ರೆಸಾರ್ಟು ಮಲ್ಪೆ ಬೀಚ್ ಆಪೋಸಿಟಲ್ಲೇ ಇದೆ, ಎದುರುಗಡೆನೇ ಇದೆ. ಏನೋ ಹೇಳ್ತಾ ಇದ್ದೆ ಅಲ್ಲ, ನರ್ಸರಿಗಳಿತ್ತು. ಹೌದು, ನಾನು ಏನು ಇಷ್ಟೊಂದು ನರ್ಸರಿಗಳಿದೆಯಲ್ಲ ಅಂತ ಆಮೇಲೆ ನೋಡಿದಾಗ ಗೊತ್ತಾಯಿತು, ಅಲ್ಲಿ ಬೇಲಿಯಲ್ಲಿ ಬಿಡೋ ಗಿಡಗಳು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಗಳು. ಅಲ್ಲಿ ಎಷ್ಟು ಚೆನ್ನಾಗಿರೋ ಗಿಡಗಳು, ಅಲ್ಲಿ ಹೋಗ್ತಾ ದಾರಿನಲ್ಲಿ ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ನಾವು ಇಂಡೋರ್ ಪ್ಲ್ಯಾಂಟ್ಗಳಂತ ಇಷ್ಟೊಂದು ದುಡ್ಡು ಕೊಟ್ಟು 100, 200, 500, ಕೆಲವೊಂದು 700, 1000 ಕೊಟ್ಟು ತೊಗೊಂಡಿರ್ತೀವಿ. ಅಲ್ಲೆಲ್ಲ ಬೇಲಿ ಮೇಲೆ ಬಿಟ್ಟಿರುತ್ತೆ ಅಂತ ಗಿಡಗಳು, ಅಷ್ಟು ಗಿಡಗಳಿರ್ತವೆ. ಸೊ ಅಲ್ಲೆಲ್ಲ ನರ್ಸರಿಗಳು ಕೂಡ ತುಂಬ ಜಾಸ್ತಿ ಇದೆ.
ಆ, ಅಲ್ಲೂ ರೆಸಾರ್ಟಲ್ಲಿ ಈ ಥರ ಫ್ಲವರ್ಸ್ ಗಿಡಗಳೆಲ್ಲ ಇತ್ತು. ನನಗೆ ಗ್ರೀನ್ರಿ ಈ ಥರ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದೆಲ್ಲ ಬೇಲಿ ಗಿಡಗಳು ಗೊತ್ತಾ, ಅಲ್ಲೆಲ್ಲ ಎಷ್ಟು ಮ್, ಹೋಗ್ತಾ ಧರ್ಮಸ್ಥಳ ಉಜಿರೆ ಕಡೆ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಮಕ್ಕಳು ಆಟ ಮಾಡಿದ್ರಲ್ಲ ಅಂದ್ಬಿಟ್ಟು ಇನ್ನೇನು ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಚೆಕ್ ಇನ್ ಆಗಿದ ತಕ್ಷಣ ಒಂದು ಅದು ಸ್ವಲ್ಪ ತಿಂಗ್ ಆಟ ಆಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಈ ರೆಸಾರ್ಟ್ ಆಪೋಸಿಟೇ ಇದೆ ನೋಡಿ. ಸೊ ಈ ರೆಸಾರ್ಟಿಂದ ಫುಲ್ ಆ ಲೈನ್ ಪೂರ್ತಿ ಇವ್ರದ್ದೇ ಹೋಮ್ ಸ್ಟೇ ಇದೆ, ರೆಸ್ಟೋರೆಂಟ್ಗಳಿದೆ, ಆ, ಚೆನ್ನಾಗಿದೆ. ಆ, ನೀವು ಹೋದರೆ ವಿಸಿಟ್ ಮಾಡಿ. ನಮಗೇನು ಬೀಚ್ ರೆಸಾರ್ಟ್ ಮಾಡಿದ್ದು ಅಡ್ವಾಂಟೇಜ್ ಆಯಿತು ಅಂದರೆ ನಾವು ಯಾವಾಗಲೂ ಬೀಚ್ಗೆ ಹೋದ್ರೆ ಒಂದು 1 ಅವರ್ 2 ಅವರ್ ಆಟ ಆಡ್ಕೊಂಡು ಬಂದ್ಬಿಡ್ತೀವಿ. ಬಟ್ ಹಂಗಲ್ಲ ನೋಡಿ, ಈಗ ನಾವು ಹೋಗಿದ ತಕ್ಷಣ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಈವ್ನಿಂಗು, ಮಾರ್ನಿಂಗು, ನೈಟು, ಆಫ್ಟರ್ನೂನು ಮಕ್ಕಳು ತುಂಬ ಮಕ್ಳಿಗೂ ಕೂಡ ಆಟ ಆಡಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಹೋಗಿದ್ದಕ್ಕೂ ಕೂಡ ಖುಷಿ ಆಯಿತು. ಸೊ ಅಲ್ಲಿಂದ ಬಂದ ತಕ್ಷಣ ಬೀಚಲ್ಲೂ ಕೂಡ ಆಟ ಆಡಿ ಬಂದ್ವಿ. ಬಂದಾಗ ನಮ್ಮ ರೂಮಿಂದ ಅಪೋಸಿಟಲ್ಲಿ ಈ ಥರ ಕಾಣಿಸ್ತಾ ಇತ್ತು. ಈವ್ನಿಂಗ್ ಸನ್ಸೆಟ್ ಕೂಡ ಆಗ್ತಾ ಇತ್ತು. ಸೊ ಆ ಸನ್ಸೆಟ್ ಆಗ್ತಾ ಇರೋದ್ರಿಂದ ಬೇಗ ಬೇಗ ನಾವು ಮತ್ತೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೊರಡಬೇಕಿತ್ತು. ಸರಿ ಹೋಗೋಣ ಅಂದ್ಬಿಟ್ಟು ಬೇಗ ಮಕ್ಕಳು ಎಲ್ಲ ರೆಡಿ ಮಾಡ್ತಾ ಇದ್ವಿ. ಇದು ನಾನು ಆಗಲೇ ತೋರಿಸಿದ್ನಲ್ಲ, ಸೊ ರೆಸ್ಟೋರೆಂಟ್ ಅಥವಾ ಹೋಟೆಲಲ್ಲಿ ಹಾಕಿದ್ರಲ್ಲ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲೂ ತುಂಬ ಬಿಸಿಲು ಇರೋದ್ರಿಂದ ಎಲ್ಲ ಈ ಥರ ಟೆಂಟ್ಗಳನ್ನ ಹಾಕಿದ್ರು. ತುಂಬ ಬಿಸಿಲು, ಶೆಕೆ ತಡೆಯೋಕ್ಕಾಗಲ್ಲ ಅಷ್ಟಿತ್ತು. ಆಮೇಲೆ ವಾಟರ್ ಗೇಮ್ಸ್ಗಳೆಲ್ಲ ಇತ್ತು. ನಾವು ಜಸ್ಟ್ ಹಾಗೆ ನೋಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಡೇ ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಿ. ಮಕ್ಳದ್ದು ಅಲ್ಲಿ ಏನು ಬೀಚಲ್ಲಿ ಆಡಿದ ತಕ್ಷಣ ಬಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು ರೆಸ್ಟೋರೆಂಟಲ್ಲೇ, ಹೋಟೆಲಲ್ಲೇ. ಮಕ್ಳಿಗೂ ಸ್ವಲ್ಪ ಎಲ್ಲ ಆಟ ಆಡಿಸ್ಬಿಟ್ಟು ನೆಕ್ಸ್ಟು ಅಲ್ಲಿ ಏನೇನಿದೆ ಎಲ್ಲ ಅಂತ ನೋಡ್ಕೊಂಡ್ವಿ. ಸೊ ಆಯಿಲ್ ಸ್ಪಾನ್ ಕೂಡ ಇತ್ತು. ನಮ್ಮ ಮನೆಯವ್ರು ನೋಡಿ ಸರಿ ಹೋಗೋ ದಿನ ಇಲ್ಲಿ ಸ್ವಲ್ಪ ಎಲ್ಲ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಹೋದರೆ ಜರ್ನಿ ನಮಗೂ ಡ್ರೈವಿಂಗ್ ಎಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಅವರು ನೆಕ್ಸ್ಟ್ ಟೈಮ್ ಮಾಡಿಸ್ಕೊತೀನಿ ಅಂದರು. ನಾ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಚೆನ್ನಾಗಿದೆ ಎಲ್ಲ ನೋಡಿ. ಆಯಿಲ್ ಸ್ಪಾ ಎಲ್ಲ ಇದೆ, ಮಸಾಜ್ ಎಲ್ಲ ಆರಾಮಾಗಿ ಮಾಡಿಸ್ಕೋಬೋದು. ಬಟ್ ಅದಕ್ಕೆಲ್ಲ ಪ್ರೈಸ್ ನಾವು ಅಲ್ಲಿ ಕೊಡಬೇಕಾಗತ್ತೆ. ಬೀಚ್ ನೀವೇನಾದ್ರು ಬೀಚ್ ಸೈಡ್ ಹೋದರೆ ಬೀಚ್ ರೆಸಾರ್ಟ್ ಮಾಡೋದು ಒಳ್ಳೆಯದು. ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದ ದಿನವೇ ರಾತ್ರಿ ಮಳೆ ಬಂತು. ಯಾವತ್ತೂ ಆ ಎಕ್ಸ್ಪೀರಿಯೆನ್ಸ್ ನಮ್ಗೆ ಆಗಿರಲಿಲ್ಲವಲ್ಲ, ಬೀಚ್ ಅಕ್ಕಪಕ್ಕ ರಾತ್ರಿ ಮನೆಗೆ ಅಭ್ಯಾಸ ಇಲ್ಲ. ಸೊ ಅಲ್ಲಿ ಹೋದ ತಕ್ಷಣ ಈಗಲೇ ಮಳೆ ಬರಬೇಕಾ, ಸುನಾಮಿ ಏನೇನೋ ನೆನಪಾಗೋಯ್ತು. ನೀರು ಹಿಡಿಯೋ ತನಕ ಬರುತ್ತಾ, ಮಳೆ ಬೇರೆ ಜೋರಾಯ್ತಾ, ಅಯ್ಯೋ ಜೋರಾಗೋದು ಬೇಡ, ಆ ಥರ ಭಯ ಇತ್ತು. ರಾತ್ರಿ ಸ್ವಲ್ಪ ನಾವು ಹೋಗಿದ್ದಿನ ಮಳೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ನೆಕ್ಸ್ಟ್ ಡೇಗಾಲೇ ನಮಗೆ ಅದು ಅಡ್ಜಸ್ಟ್ ಆಗೋಯ್ತು. ಫಸ್ಟ್ನೇ ಸರಿ ಹಾಗೆ ಅನಿಸುತ್ತೆ ಎಲ್ಲರಿಗೂ. ಆಮೇಲೆ ಅದು ಅಭ್ಯಾಸ ಅವ್ರಿಗೆ, ಅಲ್ಲಿರೋರಿಗೆಲ್ಲ ಇದು ಅಭ್ಯಾಸ ಆಗೋಗಿರುತ್ತೆ. ಫಸ್ಟ್ ಹೋಗೋರಿಗೆ ಆ ಥರ ಫೀಲ್ ಆಗೇ ಆಗುತ್ತೆ ನನಗನ್ಸಿದ ಮಟ್ಟಿಗೆ. ನಿಮ್ಗಳಿಗೆ ಯಾರಿಗಾದ್ರು ಆ ಥರ ಆಗಿತ್ತಾ, ಇಲ್ಲ ಫುಲ್ ಧೈರ್ಯ ಇತ್ತಾ ಗೊತ್ತಿಲ್ಲ. ವಾಟರ್ ಗೇಮ್ಸ್ ಎಲ್ಲ ಇತ್ತು. ಸೊ ನೆಕ್ಸ್ಟ್ ಡೇ ಆಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಉಡುಪಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನಮ್ಮ ರೂಮಿಂದ ಔಟ್ಸೈಡ್ ನಮಗೆ ಬೀಚ್ ಈ ಥರ ಕಾಣಿಸುತ್ತೆ ನೋಡಿ. ಡೈರೆಕ್ಟಾಗಿ ನಾವು ಬೀಚ್ಗೆ ಅಪೋಸಿಟ್ ಕಾಣಿಸ್ಬೇಕು ಅಂತಲೇ ಈ ರೂಮ್ನ ಬುಕ್ ಮಾಡ್ಕೊಂಡ್ವಿ. ನಮ್ಮ ಇದರಲ್ಲಿ ಬಾಲ್ಕನಿಗೆ ಬಂದುಬಿಟ್ರೆ ರೂಮಿಂದ ಆಚೆ ಈ ಥರ ಕಾಣಿಸುತ್ತೆ ವ್ಯೂ. ರೂಮ್ದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾವು ಬಟ್ಟೆ ಮಕ್ಕಳದೆಲ್ಲ ಅಲ್ಲ ಹಾಗೆ ಮೆಸ್ಸಿಯಾಗಿ ಇಟ್ಟಿರ್ತೀವಲ್ಲ. ಸೊ ಅಲ್ಲಿ ಗ್ಲಾಸ್ ಕಾಣಿಸ್ತಲ್ಲ, ಅದೇ ನಮ್ಮದು ಡೈನಿಂಗ್ ಏರಿಯಾ. ಸೊ ಮಾರ್ನಿಂಗ್ ಟಿಫನ್ ನಮಗೆ ಇದಿರುತ್ತೆ, ಕಾಂಪ್ಲಿಮೆಂಟ್ರಿ ಇರುತ್ತೆ. ಇನ್ನು ಆಫ್ಟರ್ ಎಲ್ಲ ನಾವು ಬೇರೆ ಕಡೆ ಮಾಡ್ಕೋಬೇಕು. ಸೊ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗೋವ್ರಿಗೂ ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ಫಸ್ಟು ದೇವಸ್ಥಾನದ ವಿಸಿಟ್ಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಈವ್ನಿಂಗು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿರೋದು. ನೆಕ್ಸ್ಟ್ ಎಲ್ಲ ಏನೇನು ಮಾಡಿದ್ವಿ, ನೆಕ್ಸ್ಟ್ ಸೀ ಫುಡ್ ಎಲ್ಲಿ ತಿಂದ್ವಿ ಅದನ್ನೆಲ್ಲ ಹಾಕ್ತೀನಿ ನೋಡಿ. ಅದು ಡೈನಿಂಗ್ ಏರಿಯಾ, ಗ್ಲಾಸ್ ಕಾಣಿಸುತ್ತಲ್ಲ. ಸೊ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಯಾವ್ಯಾವ ಗೇಮ್ಸ್ ಇತ್ತು, ಯಾವ ರೀತಿ ಇತ್ತು ನಮ್ಮ ಎಕ್ಸ್ಪೀರಿಯೆನ್ಸು. ಸೀ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಎಲ್ಲಿ ಯಾವ ಹೋಟೆಲು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಉಡುಪಿ ಕಡೆ ಹೋದರೆ, ಮಲ್ಪೆ ಬೀಚ್ ಹತ್ರ ಹೋದರೆ ಅಲ್ಲಿಂದ 10 ನಿಮಿಷ ಆ ಹೋಟೆಲು. ಒಂದು ಸರಿ ವಿಸಿಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ದಂಗೆ ನೋಡಿ, ಆ ಹೋಟೆಲೆಲ್ಲ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.